ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ KCET ಸೆಕೆಂಡ್ ರೌಂಡಿನ ಫೈನಲ್ ರಿಸಲ್ಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನೀವು ಏನು ಮಾಡಬೇಕು ಅನ್ನೋರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ನೀಟಿನ ಫಸ್ಟ್ ರೌಂಡಿನ ಎಕ್ಸಿಟ್ ಲಿಂಕನ್ನು ಸಹ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಸಹ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಈಗ ಬರೋಣ. ಫಸ್ಟ್ KCET 2026 ಸೆಕೆಂಡ್ ರೌಂಡಿನ ರಿಸಲ್ಟ್ಸನ್ನು, ಫೈನಲ್ ರಿಸಲ್ಟ್ಸನ್ನು ನಿನ್ನೆ ರಿಲೀಸ್ ಮಾಡಿದ್ದಾರೆ. ಈಗ ತುಂಬ ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಏನಪ್ಪ ಅಂತಂದರೆ, ನಾನು ಈಗ ಏನು ಮಾಡಬೇಕು? ಈಗ ಯಾವುದೋ ಒಂದು ಕಾಲೇಜ್ ಅಲರ್ಟ್ ಆಗಿದೆ ಕೆಲವರಿಗೆ, ನಾವೇನು ಮಾಡಬೇಕು? ಅಥವಾ ಕೆಲವರಿಗೆ ಯಾವುದೂ ಕಾಲೇಜ್ ಅಲರ್ಟ್ ಆಗಿಲ್ಲ, ನಾವೇನು ಮಾಡಬೇಕು? ಹಾಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ನಾವೇನು ಮಾಡಬೇಕು ಅನ್ನೋಂಥದ್ದು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕ್ವಶನ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ಫಸ್ಟು ಪ್ರವೇಶ ಮೇಲೆ ಕ್ಲಿಕ್ ಮಾಡಿ, ನೀವು UGCET 2026 ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು CET ಮೇಲೆ ಕ್ಲಿಕ್ ಮಾಡಿದ್ರೆ UGCET 2026 ಎರಡನೇ ಸುತ್ತಿನ ಅಂತಿಮ ಫಲಿತಾಂಶದ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಕಂಪ್ಲೀಟ್ ನೋಟಿಫಿಕೇಷನ್ ನಿಮಗೆ ಪ್ರಕಟಣೆ ಓಪನ್ ಆಗುತ್ತೆ. ಸೊ ಇದನ್ನು ಮೇಜರಾಗಿ ನೋಡೋಣ, ಡೀಟೇಲಾಗಿ ಏನೇನಿದೆ ಡೀಟೇಲ್ಸ್ ಅಂತ. ಸೊ ಇದು ನಿಮಗೆ ಡೀಟೇಲಾಗಿ ಇದು ಎಕ್ಸ್ಪ್ಲೈನ್ ಮಾಡುತ್ತೆ ನಿಮಗೆ ನೀವು ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಅನ್ನೋವಂಥದ್ದನ್ನು. ಓಕೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ ಸೈನ್ಸ್, BSc ನರ್ಸಿಂಗ್, B ಫಾರ್ಮಾ, ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶ. ಅದರ ಬಗ್ಗೆ ನೋಡೋದಾದರೆ UGCET 2026 ಕೋರ್ಸ್ಗಳ ಪ್ರವೇಶಾತಿಗೆ ಪ್ರಾಧಿಕಾರವು ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು 24/8/2020 ಪ್ರಕಟಿಸಲಾಗಿದೆ. ಅಂದರೆ ನಿನ್ನೆ ರಿಲೀಸ್ ಮಾಡಿದ್ದಾರೆ ಫೈನಲ್ ರಿಸಲ್ಟ್ಸನ್ನು. ಈಗಾಗಲೇ ಸೂಚಿಸಿರುವಂತೆ UGCET ಕೋರ್ಸ್ಗಳಿಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ಸೊ ನಿಮಗೆ ಗೊತ್ತಿರಲಿ, ಫಸ್ಟ್ ರೌಂಡಿನಲ್ಲಿ ನಿಮಗೇನು ಮಾಡಿದರು ಅಂದರೆ 4 ಚಾಯ್ಸಸನ್ನು ಕೊಟ್ಟಿದ್ದರು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಈಗ ನಿಮಗೆ ಸೆಕೆಂಡ್ ರೌಂಡಿಗೆ ಬಂದರೆ ಸೊ 4 ಚಾಯ್ಸ್ ಇಲ್ಲ, ನಿಮಗೆ ಓನ್ಲಿ 2 ಚಾಯ್ಸ್ ಇರುತ್ತೆ. ಒಂದು ಚಾಯ್ಸ್ 1 ಮತ್ತು ಚಾಯ್ಸ್ 4. ಎರಡರಲ್ಲಿ ಒಂದನ್ನೇ ಆಯ್ಕೆ ಮಾಡಿಕೊಳ್ಳೇಬೇಕು ನೀವೀಗ, ಅಂತಹ ಪರಿಸ್ಥಿತಿ. ಏನು ನೆಕ್ಸ್ಟ್ ಈಗ ಮಾಡಬೇಕು? ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕಾ, ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೇಕಾ, ಅಥವಾ ಚಾಯ್ಸ್ 1 ಏನಿದೆ ಅದರ ಡೀಟೇಲ್ಸು, ಹಾಗೆ ಚಾಯ್ಸ್ 4 ಬಗ್ಗೆ ನೋಡೋದಾದರೆ ಈಗಾಗಲೇ ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ದಿನಾಂಕ 25 ಅಂದರೆ ಇವತ್ತಿನಿಂದ 27ನೇ ತಾರೀಕುವರೆಗೂ ಚಾಯ್ಸ್ಗಳನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿ ದಿನಾಂಕ 28/8/2026 ಒಳಗಡೆ ಸಂಬಂಧಿಸಿದ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಅಂದರೆ 2 ದಿನ ಟೈಮ್ ಇರುತ್ತೆ ನಿಮಗೆ. ಅಂದರೆ ಚಾಯ್ಸ್ಗಳನ್ನು ಎಂಟ್ರಿ ಮಾಡಿ, ಚಾಯ್ಸ್ ಎಂಟ್ರಿ ಅಂದರೆ ನೀವೀಗ ಚಾಯ್ಸ್ 1 ಅಥವಾ ಚಾಯ್ಸ್ 4 ಎರಡರಲ್ಲೊಂದು ಸೆಲೆಕ್ಟ್ ಮಾಡಿಕೊಂಡು ಅವುಗಳನ್ನು 27ನೇ ತಾರೀಕು ಒಳಗಡೆ ಮುಗಿಸ್ಬೇಕಾಗತ್ತೆ. ನೀವು ಅದನ್ನೇನಾದ್ರು ಮಾಡಲಿಲ್ಲ ಅಂದರೆ ನಿಮ್ಮನ್ನ ಕಂಪ್ಲೀಟಾಗಿ ಎಕ್ಸಿಟೇ ಮಾಡಿಬಿಡ್ತಾರೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. 27ನೇ ತಾರೀಕುವರೆಗೂ ಇದನ್ನು ಮುಗಿಸ್ಬೇಕಾಗತ್ತೆ. ಅದಾದಮೇಲೆ 28ನೇ ತಾರೀಕು ಒಳಗಡೆ ನೀವು ಹೋಗಿ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಬೇಕಾಗತ್ತೆ, ಯಾವಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರಿ. ಈಗ ಬರೋಣ ಚಾಯ್ಸ್ 1 ಏನೇನು ಡೀಟೇಲ್ಸ್ ಇದೆ, ಹಾಗೆ ಚಾಯ್ಸ್ 4 ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಫಸ್ಟು ಚಾಯ್ಸ್ 1 ಅಂತಂದರೆ ನೀವು ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಅಂದರೆ ಈಗ ನೀವು ಚಾಯ್ಸ್ 1 ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಿದ್ದೀರಾ, ಈಗ ನಿಮಗೇನು ಕಾಲೇಜ್ ಅಲರ್ಟ್ ಆಗಿರುತ್ತೆ, ಕಂಪಲ್ಸರಿಯಾಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಆ ಕಾಲೇಜಿಗೆ ಅಡ್ಮಿಷನನ್ನು ಕಂಪಲ್ಸರಿಯಾಗಿ ಪಡೆಯಲೇಬೇಕು ಅದನ್ನು. ಆದರೆ ಇನ್ನೊಂದು ಅಡ್ವಾಂಟೇಜ್ ಇದೆ ಅವರುಗಳಿಗೆ. ಏನಪ್ಪ ಅಂತಂದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಸಕ್ತಿ ಇದ್ದಲ್ಲಿ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ನೀವು ಅಡ್ಮಿಷನ್ ಆಗಬೇಕು.
ಅಡ್ಮಿಷನ್ ಆದ ಮೇಲೆ ಅಲ್ಲಿ ನೆಕ್ಸ್ಟ್ ಫರ್ದರ್ ಲಾಗಿನ್ ಕೇಳ್ತಾರೆ. ನೆಕ್ಸ್ಟ್ ಇದೆಲ್ಲ ಪ್ರೋಸೆಸ್ ಎಲ್ಲ ಮುಗಿದಿದ್ದಾದಮೇಲೆ ಅಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಆಪ್ಷನ್ ಅಂತ ಕೊಡ್ತಾರೆ ನಿಮಗೆ. ಬಟ್ ನೀವು ಅಡ್ಮಿಷನ್ ಆಗಬೇಕು, ಈಗಿರೋದಿಲ್ಲ ಅದು ಆಪ್ಷನ್, ನಿಮಗೆ ಈಗ ಸಿಗೋದಿಲ್ಲ. ಫಸ್ಟು ನೀವೆಲ್ಲ ಅಡ್ಮಿಷನ್ ಮುಗಿದ ನಂತರ ಅಲ್ಲಿ ಅಪ್ಗ್ರೇಡೇಷನ್ ಅಂತ ಒಂದಿನ ಬಿಡ್ತಾರೆ ನಿಮಗೆ. ಅವತ್ತಿನ ದಿವಸ ನೀವೇನು ಮಾಡ್ಕೋಬೇಕು, ಥರ್ಡ್ ರೌಂಡಿನ ಮೊದಲು ನಿಮ್ಗೇನು ಮಾಡ್ತಾರೆ, ಅಪ್ಗ್ರೇಡೇಷನ್ ಅಂತ ಕೊಡ್ತಾರೆ. ಅಲ್ಲಿ ನೀವೇನು ಮಾಡಬೇಕು, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ನಿಮಗೆ ಏನು ಕಾಲೇಜ್ ಅಲಾಟ್ ಆಗಿದೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ, ಏನಾದರೂ ಇದ್ದರೆ ವೇಕೆನ್ಸಿಗಳು ಖಾಲಿ ಇದ್ದರೆ ನಿಮಗೆ ಕೊಡ್ತಾರೆ. ಆಗ ನೀವು ಬೇಕಾದರೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೋದು. ಫೀಸ್ ಏನು ಡಬಲ್ ಫೀಸ್ ಪೇಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ. ಈಗ ನೀವು ಏನು ಫೀಸ್ ಪೇ ಮಾಡಿದ್ದೀರಾ ಅದೇ ಫೀಸು ನಿಮಗೆ ನೆಕ್ಸ್ಟ್ ನೀವೇನಾದ್ರು ಅಪ್ಗ್ರೇಡೈಸೇಷನ್ ಆದರೆ ನಿಮಗೆ ಅಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗುತ್ತೆ ಅಮೌಂಟು. ಸೊ ನೀವು ಎಕ್ಸ್ಟ್ರಾ ಅಮೌಂಟ್ ಏನು ಫೀಸ್ ಪೇ ಮಾಡುವಂಥ ನೆಸೆಸಿಟಿ ಇಲ್ಲ ಅದಕ್ಕೆ ಅಪ್ಗ್ರೇಡೈಸೇಷನ್ಗೆ. ಓಕೆ, ಸೊ ಹಾಗಾಗಿರೋದ್ರಿಂದ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳೇಬೇಕು. ಯಾಕಂದರೆ ನೀವು ಸೀಟ್ ಬೇಡ ಅಂತಂದರೆ ನಮ್ಗೆ ಯಾವ ಕಾಲೇಜೇ ಬೇಡ ಅಂತ ನಂಗೆ ಬಿಟ್ಟು ಹೋಗ್ಬೋದು. ಬಟ್ ನೀವು ಕಾಲೇಜಿಗೆ ಏನು ಅಲರ್ಟ್ ಆಗಿದೆ ಅದಕ್ಕೆ ನೀವು ಜಾಯ್ನ್ ಆಗಲೇಬೇಕು. ಜಾಯ್ನ್ ಆಗಿ ಬೇಕಾದ್ರೆ ಅಪ್ಗ್ರೇಡೈಸೇಷನನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಆಸಕ್ತಿ ನೀವು ನೆಕ್ಸ್ಟ್ ರೌಂಡ್ ಇಲ್ಲ ಸರ್ ನಮ್ಗೆ ಅಪ್ಗ್ರೇಡೈಸೇಷನ್ ಬೇಕು ಅಂತಂದರೆ, ಬೇಡ ಅಂತಂದ್ರೂ ನೀವು ಏನೀಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ತೀರಾ, ಹೋಗಿ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗಿ ಮುಗಿಸಿ ಅಲ್ಲಿಗೆ ಪ್ರೊಸೀಜರನ್ನು. ಇಲ್ಲ ಸರ್ ನಮ್ಗೆ ಇದಕ್ಕಿನ್ನೂ ಬೆಟರ್ ಕಾಲೇಜ್ ನೋಡ್ತೀವಿ, ಸಿಕ್ಕರೆ ಸಿಗಲೇಬೇಕು ಅಂತ ಕಂಪಲ್ಸರಿ ಏನು ಕೊಡಲೇಬೇಕು ಅಂತ ಏನಿಲ್ಲ. ಬಟ್ ಸಿಕ್ಕರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಸಿಗ್ಬೋದು, ಸಿಗದೇನೂ ಇರಬಹುದು. ಸೊ ಅದು ಆಪ್ಷನ್ ಕೊಡ್ತಾರೆ ನಿಮಗೆ. ಇದಾದಮೇಲೆ ಪ್ರೊಸೀಜರ್ ಆದಮೇಲೆ ಅಪ್ಗ್ರೇಡೈಸೇಷನ್ ಅಂತ ಕ್ಲಿಕ್ ಮಾಡಿ ಬೇಕಾದ್ರೆ ಲಾಗಿನ್ ಆಗಿ ಆಮೇಲೆ ಬೇಕಾದ್ರೆ ಥರ್ಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಸಿಕ್ಕರೆ ಕೊಡ್ತಾರೆ, ಅಪ್ಗ್ರೇಡ್ ಮಾಡ್ತಾರೆ. ಆಗ ನೀವು ಈಗೇನು ಕಾಲೇಜ್ ಅಡ್ಮಿಷನ್ ಆಗಿರ್ತೀರ ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿಗೆ ಪ್ರೊಸೀಜರ್ ನಿಮ್ಮದು, ಅಲ್ಲಿಗೆ ಅಮೌಂಟು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ. ಇಲ್ಲೇನು ಫೀಸ್ ಪೇ ಮಾಡಿರ್ತೀರ ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿಗೆ ಮುಗಿಯುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಇದು ಚಾಯ್ಸ್ 1 ಪ್ರೊಸೀಜರ್. ಓಕೆ, ನೆಕ್ಸ್ಟ್ ಈಗ ಸಪೋಸ್ ಏನಾದರೂ ಈಗ ನೀವು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ ಅಂತಂದರೆ, ಈಗ ನಿಮಗೆ ಏನು ಸೀಟ್ ಅಲಾಟ್ ಆಗಿದೆ, ಈಗ ಸೆಕೆಂಡ್ ರೌಂಡಿನ ಫೈನಲ್ ರಿಸಲ್ಟ್ಸಲ್ಲಿ ಸೀಟ್ ಅಲಾಟ್ ಆಗಿದೆ, ಸರ್ ನನಗೆ ಈ ಕಾಲೇಜೇ ಬೇಡ, ನಾನು ಕಂಪ್ಲೀಟಾಗಿ ಪ್ಯೂರಾಗಿ ಥರ್ಡ್ ರೌಂಡ್ಗೆ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೀಗ ಅಲಾಟ್ ಆಗಿರೋ ಕಾಲೇಜ್ ಬೇಡ ಅನ್ನುವಂಥವ್ರು, ನನಗೆ ಚಾಯ್ಸ್ 1 ತೊಗೊಳ್ಳಲ್ಲ, ನಾನು ಇದು ಕಾಲೇಜಿಗೆ ಅಡ್ಮಿಷನ್ ಆಗಲ್ಲ, ನಾನು ಥರ್ಡ್ ರೌಂಡ್ಗೆ ಹೋಗ್ತೀನಿ ಅನ್ನುವಂಥವ್ರು. ಆ ಥರ್ಡ್ ರೌಂಡ್ಗೆ ಹೋದಾಗ ನಿಮಗೆ ಈಗೇನು ಕಾಲೇಜ್ ಅಲಾಟ್ ಆಗಿದೆ ಇದು ಯಾವುದು ಸಿಗಲ್ಲ. ಮತ್ತು ಥರ್ಡ್ ರೌಂಡಲ್ಲಿ ನಿಮಗೆ ಸೀಟು ಸಿಗಬಹುದು, ಸಿಗದೇನೂ ಇರಬಹುದು. ಸಿಗಲೇಬೇಕು ಅಂತ ರೂಲ್ ಇಲ್ಲ, ಕೊಡಲೇಬೇಕು ಅಂತೂ ಇಲ್ಲ. ಮತ್ತೆ ಹೇಳ್ತಿದ್ದೀನಿ, ಸೊ ಅದು ನಿಮ್ಮ ಕಾನ್ಫಿಡೆನ್ಸು ಮತ್ತು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ನೀವು ಯೋಚನೆ ಮಾಡ್ಕೋಬೇಕು. ಈಗ ನನಗೇನು ಅಲಾಟ್ ಆಗಿದೆ ಕಾಲೇಜು, ಸೊ ಅದು ಬೆಟರ್ ಇದೆಯಾ ಇಲ್ಲ ಅದನ್ನು ಬಿಟ್ಟು ನಾನು ಬೇರೆ ಹೋಗ್ತೀನಿ, ಬೆಟರ್ ಇಲ್ಲ ಹೋಗ್ತೀನಿ ಅನ್ನೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ನನಗೆ ಸೀಟ್ ಸಿಗಲಿಲ್ಲ ಅಂದ್ರೂ ನಾನು ಬೇರೆ ಏನೋ ಆಲ್ಟರ್ನೇಟಿವ್ ನೋಡ್ಕೊಳ್ತೀನಿ ಅನ್ನೋರು ಮಾತ್ರನೇ ಅದಕ್ಕೆ ಹೋಗಿ. ಅದಕ್ಕೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳದೆ ನೀವು ಡೈರೆಕ್ಟಾಗಿ ಅಪ್ಗ್ರೇಡೈಸೇಷನ್ಗೆ ನೀವು ಹೋಗಬಹುದು. ಓಕೆ, ಅಪ್ಗ್ರೇಡೈಸೇಷನ್ ಹೋಗಬಹುದು. ಇಲ್ಲ ಅಂದರೆ ನೀವು ಯಾವುದನ್ನೇ ಚಾಯ್ಸಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳದೆ ಡೈರೆಕ್ಟಾಗಿ ನೀವು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಅದು ನಿಮ್ಮ ಧೈರ್ಯ. ಸೊ ನೀವು ಅದಕ್ಕೂ ಸಹ ನೀವು ಮಾಡ್ಕೊಳ್ಳಬಹುದು. ಸೊ ಎರಡರಲ್ಲಿ, ಬಟ್ ಅದಕ್ಕೆ ಕಂಡೀಷನ್ ಏನಪ್ಪ ಅಂತಂದರೆ ನೀವು ಈಗ ಕಾಲೇಜ್ ಏನು ಅಲಾಟ್ ಆಗಿದೆ ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ 5000 ರುಪೀಸನ್ನು ಫೀಸ್ ಪೇ ಮಾಡಿ, ದಂಡನ ಪೇ ಮಾಡಿ ನೀವು. ಸೊ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಅದೇನು ಫೀಸ್ ಇರುತ್ತೆ, ರಿಜಿಸ್ಟ್ರೇಷನ್ ಫೀಸ್ ಏನಿರುತ್ತೆ 750 ರುಪೀಸ್ ಏನಿರುತ್ತೆ, ಆ ಫೀಸನ್ನು ಪೇ ಮಾಡಿ ನೀವು ಕಂಪ್ಲೀಟಾಗಿ ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇದು ನಿಮಗೆ ಚಾಯ್ಸ್ 4 ಏನಪ್ಪ ಅಂತಂದರೆ, ಚಾಯ್ಸ್ 4 ನಾನು ಕಂಪ್ಲೀಟಾಗಿ ಈ ಎಕ್ಸಿಟ್ ಆಗ್ತಾಯಿದ್ದೀನಿ ಕೌನ್ಸಿಲಿಂಗ್ ಪ್ರೊಸೀಜರಿಂದ ಅನ್ನುವಂಥದ್ದಕ್ಕೆ ಚಾಯ್ಸ್ 4. ಓಕೆ, ಚಾಯ್ಸ್ 4 ನಿಮಗೆ ಯಾರು ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಸೀಟ್ ಕೆಲವ್ರಿಗೆ ಸಿಕ್ಕಿರ್ಬೋದು, ಅಥವಾ ಬೇರೆ ಕಡೆ ಸಿಕ್ಕಿರ್ಬೋದು, ಬೇರೆದು ಏನಾದರೂ ಕಾಲೇಜಸ್ ಆಗಿರ್ಬೋದು. ಸೊ ನನಗೆ ಏನು ಈಗ ಸೀಟ್ ಅಲಾಟ್ ಆಗಿದೆ, ಅಥವಾ ನನಗೇನು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೌನ್ಸಿಲಿಂಗ್ ಪ್ರೊಸೀಜರ್ ಏನಿದೆ ನನಗೆ ಯಾವುದು ಬೇಡ ಅನ್ನುವಂಥವರು ನೀವು ಈಗಲೇ ಕ್ವಿಟ್ ಆಗಿ ಬೇಕಾದರೆ ಕ್ವಿಟ್ ಆಗಬಹುದು. ಓಕೆ, ನೆಕ್ಸ್ಟು ಕೆಲವ್ರು ಏನು ಮಾಡ್ತೀರಾ, ಈಗ ಸರ್ ನಾನೀಗ ಥರ್ಡ್ ರೌಂಡ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಸೀಟ್ ಅಲಾಟ್ ಆಗಿರೋದನ್ನು ಕಾಲೇಜಿಗೆ ಹೋಗಲಿಲ್ಲ ಅಂತಂದರೆ ಮತ್ತೆ ನೀವು ಫೈನನ್ನು ಪೇ ಮಾಡಬೇಕಾಗತ್ತೆ. ನಾನು ಹೋಗಲ್ಲ, ಅಲಾಟ್ ಆಗಿರೋ ಕಾಲೇಜಿಗೆ ಆಗೋದಿಲ್ಲ ಅನ್ನಂದರೆ ಅದಾಗೋದಿಲ್ಲ. ಸೊ ಅದಕ್ಕೆ ಯೋಚನೆ ಮಾಡಿ, ನೀವು ಏನೇ ಈಗ ಕಂಪ್ಲೀಟಾಗಿ ಡಿಸಿಷನ್ ತೊಗೊಳ್ತೀರೋ ಸ್ವಲ್ಪ ಯೋಚನೆ ಮಾಡಿ ಥಿಂಕ್ ಮಾಡಿ ಡಿಸಿಷನ್ನ ತೊಗೊಳ್ಳಿ. ನಾನು ರೆಕಮೆಂಡ್ ಮಾಡೋದು ಏನಪ್ಪ ಅಂತಂದರೆ, ತುಂಬ ಸ್ಟೂಡೆಂಟ್ಸು ಥರ್ಡ್ ರೌಂಡ್ಗೆ ಹೋಗೋದಿಲ್ಲ ಈಗ, ಯಾಕಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಎಲ್ಲ ಅಡ್ಮಿಷನ್ ಆಗಿಬಿಡ್ತಾರೆ. ಈಗ ಸಿಕ್ಕಿರೋ ಕಾಲೇಜೇ ಬೆಟರ್ ಕಾಲೇಜ್ ಇರುತ್ತೆ ಅವ್ರಗಳಿಗೆ, ಮ್ಯಾಕ್ಸಿಮಮ್ ಬೆಟರ್ ಕಾಲೇಜೇ ಇರುತ್ತೆ ಅವ್ರಗಳಿಗೆ. ಸೊ ಹಾಗಾಗಿರೋದ್ರಿಂದ ಅಡ್ಮಿಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓನ್ಲಿ ಕೆಲವು ಸ್ಟೂಡೆಂಟ್ಸ್ ಮಾತ್ರನೇ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡುವಂಥದ್ದು ಇರುತ್ತೆ.
ಹಾಗೆ ನಿಮಗೆ ಅಡಿಷನಲ್ ಬೆನಿಫಿಟ್ಟು ಒಂದಿದೆ, ಅಪ್ಗ್ರೇಡೈಸೇಷನ್ ಇದೆ, ಅದನ್ನು ಯೂಸ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಬರೋಣ. ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ಫಸ್ಟ್ ರೌಂಡಿನ ಪ್ರಾವಿಷನಲ್ ರಿಸಲ್ಟ್ಸನ್ನು ಬಿಟ್ಟಿದ್ರು. ಅದಾದಮೇಲೆ ಇನ್ನೂ ಫೈನಲ್ ರಿಸಲ್ಟ್ಸನ್ನು ಬಿಟ್ಟಿಲ್ಲ. ಫೈನಲ್ ರಿಸಲ್ಟ್ಸ್ ಬಿಡೋದಕ್ಕೆ ಮೊದಲು ಇಲ್ಲೇನು ಪ್ರೊಸೀಜರ್ ಇರುತ್ತೆ ಅಂತಂದರೆ, ಫಸ್ಟು ಈಗ ಯಾರೆಲ್ಲ MCC ಇಂದ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, UG ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು 23ರಂದು ಪ್ರಕಟಿಸಲಾಗಿದೆ. ಕೆಲವು ಅಭ್ಯರ್ಥಿಗಳು MCCಯರ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ, ಅಂದರೆ ಈಗ MCCನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ, ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ. ಸೊ ಅಂಥ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಕೌನ್ಸಿಲಿಂಗ್ ಪ್ರೊಸೀಜರ್ ಇರುತ್ತೆ ನೀವು ಎಕ್ಸಿಟ್ ಆಗ್ಬೋದು. ಯಾಕಂದರೆ ನಿಮ್ಗೆ ಆಲ್ರೆಡಿ MCCನಲ್ಲಿ ಸೀಟ್ ಸಿಕ್ಕಿರೋದ್ರಿಂದ. ಸೊ ನೀವಿಲ್ಲಿ ಎಕ್ಸಿಟ್ ಆಗುವಂಥದ್ದಕ್ಕೆ ನಿಮಗೆ 25ನೇ ತಾರೀಕು ಅಥವಾ 26ನೇ ತಾರೀಕು ನಿಮಗೆ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ. ಲಿಂಕನ್ನು ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ ನೋಡಿ, ಲಿಂಕನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. UG NEET 2026 KA ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ನಿರ್ಗಮಿಸಿ ಲಿಂಕ್ ಅಂತಂದರೆ ನೀವು ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಅಂತ. ಯಾವ ಸ್ಟೂಡೆಂಟ್ಸ್ ಎಕ್ಸಿಟ್ ಆಗ್ತಾರೆ ಅಂತಾರೆ, ಈಗ ಎಕ್ಸಿಟ್ ಆಗ್ತಿರುವಂಥದ್ದು MCCನಲ್ಲಿ ಆಲ್ರೆಡಿ ನನಗೆ ಸೀಟ್ ಅಲಾಟ್ ಆಗಿದೆ. ಸೊ ಹಾಗಾಗಿರೋದ್ರಿಂದ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಈ ಕೌನ್ಸಿಲಿಂಗ್ ಪ್ರೊಸೀಜರಿಂದ ಎಕ್ಸಿಟ್ ಆಗ್ತಿದ್ದೀನಿ ಅನ್ನುವಂಥವರು. ಸೊ ನೀವು ಆ ಲಿಂಕ್ ನೋಡಿಸಿದ್ನಲ್ಲ ಆಗಲೇ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ರೆ ಆಟೋಮೆಟಿಕಲಿ ನೀವು ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 4ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ. ಚಾಯ್ಸ್ 4 ಅಂದರೆ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಅಂತ. ಓಕೆ ಅಂಥವ್ರು. ನೆಕ್ಸ್ಟು, ಈ ರೀತಿ MCC ಸೀಟಿಗೆ ಪ್ರವೇಶ ಪಡೆಯುವ ಕಾರಣದಿಂದ ಮೊದಲನೇ ಸುತ್ತಿನಲ್ಲಿ ರದ್ದುಗೊಳ್ಳುವ UG ವೈದ್ಯಕೀಯ ಸೀಟುಗಳನ್ನು ಉಪಯೋಗಿಸಿಕೊಳ್ಳಲು ಇದು ಯಾಕೆ ಮಾಡ್ತಿದ್ದಾರೆ, ಇನ್ನೂ ಫೈನಲ್ ರಿಸಲ್ಟ್ಸ್ ಯಾಕೆ ಬಿಟ್ಟಿಲ್ಲ ಅಂತಂದರೆ, ಈಗೇನು ನಾನು ಆಗಲೇ ಹೇಳಿದೆ ನಿಮಗೆ, ಲಾಸ್ಟ್ ಒಂದು ವಿಡಿಯೋದಲ್ಲೂ ಹೇಳಿದ್ದೆ, MCC ಫೈನಲ್ ರಿಸಲ್ಟ್ಸ್ ಏನು ಬಿಟ್ಟರು, ಅದು ಬಿಟ್ಟಿದ್ದಾದಮೇಲೆ ಏನು ಮಾಡ್ತಾರೆ, ಕೆಲವರು ಸ್ಟೂಡೆಂಟ್ಸ್ ನಮ್ಮ ಕರ್ನಾಟಕದಲ್ಲಿರುವವರು MCC ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ತಾರೆ. ಅಲ್ಲೋಗಿ ಅಡ್ಮಿಷನ್ ಆದರೆ ಏನಾಗುತ್ತೆ, ಇಲ್ಲಿನ ಸ್ಟೂಡೆಂಟ್ಸು ಇಲ್ಲಿ ಎಕ್ಸಿಟ್ ಆದರೆ ಅಷ್ಟು ನಮಗೆ ಏನಾಗುತ್ತೆ, ಸೀಟುಗಳು ಖಾಲಿ ಆಗ್ತವೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈಗ ಖಾಲಿಯಾಗಿರುತ್ತಲ್ವ MCCಗೆ ಹೋಗಿರೋ ಸ್ಟೂಡೆಂಟ್ಸು, ಆ ಖಾಲಿಯಾಗಿರೋ ಸೀಟ್ಸನ್ನು ಮತ್ತೆ ಇನ್ನೊಂದು ಸರಿ ಏನು ಮಾಡ್ತಾರೆ, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ರಿಸಲ್ಟ್ಸನ್ನು ರೀರನ್ ಮಾಡ್ತಾರೆ. ರೀರನ್ ಅಂತಂದರೆ ಇನ್ನೂ ಖಾಲಿರೋ ಸೀಟ್ಸ್ಗಳು ಇನ್ನೂ ಪುಷ್ ಮಾಡ್ತಾರೆ. ಇನ್ನೂ ಯಾರ್ಯಾರಿಗೆ ಆಗುತ್ತೋ ಪಾಸಿಬಿಲಿಟಿ ಏನೇನು ಪುಷ್ ಆಗುತ್ತೋ ಅದನ್ನು ಪುಷ್ ಮಾಡಿ ಸೀಟ್ಸನ್ನು ಅಲೋಕೇಶನ್ ಮಾಡ್ತಾರೆ. ಆವಾಗ ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು 20 ಸ್ಟೂಡೆಂಟ್ಸು MCCನಲ್ಲಿ ಸೀಟ್ ಆಗಿರುತ್ತೆ ಅಂದ್ಕೊಳ್ಳಿ, 20 ಸ್ಟೂಡೆಂಟು. ಆಗ ಈಗ ಸೀಟ್ಸ್ ಏನು ಉಳಿದಿರುತ್ತೆ, 20 ಸೀಟ್ಸ್ ಏನಿರುತ್ತೆ, 20 ಸೀಟ್ಸನ್ನು ಹಾಗೆ ಮತ್ತೆ ಏನು ಮಾಡ್ತಾರೆ, ರನ್ ಮಾಡಿದಾಗ ಈಗ ಯಾರು 20 ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ 20 ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ ಆಗಿರಲ್ಲ, ಈಗ ಆ 20 ಸ್ಟೂಡೆಂಟ್ಸು ಒಳಗಡೆ ಬರ್ತಾರೆ. ಸೊ ಹಾಗಾಗಿರೋದ್ರಿಂದನೇ ಈಗ ಸ್ವಲ್ಪ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಯೂಸ್ ಆಗಲಿ ಅನ್ನೋ ರೀಸನ್ಗೆ ಸೊ MCCನ ಹಿಂದೆಗಡೆ ಬರ್ತಾರೆ. ಹಿಂದೆ ಅಂದರೆ MCCನಲ್ಲಿ ಸೀಟ್ ಅಲಾಟ್ ಆದರೆ ಅಲ್ಲಿಗೆ ಹೋಗ್ತಾರೆ, ಇಲ್ಲಿರೋರನ್ನ ಅಲ್ಲಿ ಕಳಿಸ್ಬಿಟ್ಟು ಸೊ ಇಲ್ಲಿ ಏನು ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ಅದನ್ನು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಅಡಿಷನಲ್ ಆಗಿ ಸೀಟ್ ಸಿಗುತ್ತೆ. ಸೊ ಆ ಕಾರಣದಿಂದಾಗಿ ಸೊ ನಿಮ್ಗೇನು ಮಾಡ್ತಾರೆ, ಈಗ ಚಾಯ್ಸ್ 4ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ನಾಳೆ 2 ದಿನ ಆಪ್ಷನ್ ಇದೆ, ಅವರುಗಳನ್ನು ಕಂಪ್ಲೀಟಾಗಿ ಎಕ್ಸಿಟ್ ಮಾಡಿ ಯಾರ್ಯಾರೆಲ್ಲ ಎಕ್ಸಿಟ್ ಆಗ್ತಾರೆ, ಏನು ಸೀಟ್ಸ್ ಕಂಪ್ಲೀಟಾಗಿ ನಮಗೆ ಅದು ವೇಕೇಟ್ ಆಗುತ್ತೆ ಕಂಪ್ಲೀಟಾಗಿ, ಆ ಸೀಟ್ಸನ್ನು ಏನು ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ರೀರನ್ ಮಾಡಿ ಇನ್ನೂ ಸ್ವಲ್ಪ ಅಪ್ಗ್ರೇಡೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ ಉಳಿದಂಥ ಸ್ಟೂಡೆಂಟ್ಸ್ಗಳಿಗೆ. ಈಗ ಸಿಕ್ಕಿರೋ ಕಾಲೇಜ್ ಏನಿರುತ್ತೆ ಅದಕ್ಕಿಂತ ಬೆಟರ್ ಕಾಲೇಜು ಸಿಗುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿರೋದ್ರಿಂದನೇ ಈಗೇನು ಮಾಡ್ತಾರೆ, ಅವರುಗಳಿಗೆ ಒಂದು 2 ಡೇಸ್ ಕೊಟ್ಟಿದ್ದಾರೆ, ಇವತ್ತು ಮತ್ತು ನಾಳೆ 2 ದಿನ ಕೊಟ್ಟಿದ್ದಾರೆ. ಯಾರ್ಯಾರೆಲ್ಲ ಎಕ್ಸಿಟ್ ಆಗ್ತಾರೆ, MCCನಲ್ಲಿ ಆಲ್ರೆಡಿ ಸೀಟ್ ಅಲಾಟ್ ಆಗಿದೆ, ಅವರು ಎಕ್ಸಿಟ್ ಆಗಬಹುದು. ಎಕ್ಸಿಟ್ ಆದಮೇಲೆ ರೀರನ್ ಮಾಡ್ತಾರೆ, ನೋಡ್ಬೋದು ಇಲ್ಲಿ ನೀವು, ರೀರನ್ ಮಾಡಿ ಮೊದಲನೇ ಸುತ್ತಿನ ಫೈನಲ್ ರಿಸಲ್ಟ್ಸನ್ನು ರಿಲೀಸ್ ಮಾಡ್ತಾರೆ. ಓಕೆ, ಆಗ ನಿಮಗೇನಾಗುತ್ತೆ, ನೀವು ಕಾಲೇಜುಗಳಿಗೆ ಹೋಗಿ ಮತ್ತು ಫೈನಲ್ ಅಡ್ಮಿಷನ್ಸ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ನೀವು ಮಾಡ್ಕೋಬಹುದು. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ. ನೀಟ್ ಮತ್ತು KCET ಸ್ಟೂಡೆಂಟ್ಸ್ಗಳಿಗೆ ರೌಂಡ್ 2 ಆದಮೇಲೆ ಪ್ರೊಸೀಜರ್ ಏನಿದೆ, ಹಾಗೆ ನೀಟ್ ಸ್ಟೂಡೆಂಟ್ಸ್ಗಳಿಗೆ ನೀವು ಏನು ಮಾಡಬೇಕು ಮತ್ತು ಏನು ಪ್ರೊಸೀಜರ್ ಇದೆ ಅಂತ ಮುಂದೆ ಕಂಪ್ಲೀಟಾಗಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಷನ್ಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ. ಹಾಗೆ ವಿಡಿಯೋ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜಾಯ್ನ್ ಆಗಿ. ಸೊ ನಿಮಗೆ ಈ ಥರದ ಇನ್ಫಾರ್ಮೇಷನನ್ನು ಪಾಸ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಆಲ್.